ಯಾಕಪ್ಪ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಅಲ್ಲ, ಚಿಂತೆ ಮಾಡಿದ್ರೆ ಆ ಬ್ರಹ್ಮ ಬರ್ದಿರೋ ಹಣೆ ಬರಹನ ಬದಲಾಯಿಸ್ಬೋದೇನಪ್ಪ? ಇಲ್ಲ, ನಿನಗಿರೋ ಧೈರ್ಯ ನನಗಿಲ್ಲಮ್ಮ. ಅಪ್ಪ, ಧೈರ್ಯ ಅನ್ನೋದು ಯಾರಿಗೂ ಇರೋದಿಲ್ಲ. ನಮಗ್ ನಾವೇ ಧೈರ್ಯ ಅನ್ನೋದನ್ನ ತಂದ್ಕೋಬೇಕಷ್ಟೆ. ನಾನು ನಿನಗೆ ಅನ್ಯಾಯ ಮಾಡಿಬಿಟ್ಟೆ ಅಮ್ಮ. ಹೀಗೆ ನೀವು ಊಟ ತಿಂಡಿ ಬಿಟ್ಟು ಸದಾ ನನಗೋಸ್ಕರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗಪ್ಪ? ನೀವು ಯೋಚನೆ ಮಾಡ್ತಿರ್ತೀರಾ, ಅಲ್ಲಿ ಅಮ್ಮ ಯೋಚನೆ ಮಾಡ್ತಿರ್ತಾಳೆ. ಇಬ್ರು ಹೀಗೆ ಕೊರಗ್ತಾ ಕೂತ್ಕೊಂಡ್ರೆ ಜೀವನ ಏನು ಅಂತ ಯೋಚನೆ ಮಾಡಿಯಪ್ಪ. ಅಪ್ಪ, ಇದ್ರಲ್ಲಿ ನಿಮ್ದೇನು ತಪ್ಪಿದೆಯಪ್ಪ? ಎಲ್ಲ ದೈವ ಇಚ್ಛೆ ಇದೆಯಪ್ಪ, ಇದೆ. ನನ್ನ ತಪ್ಪು ಅಗಾಧವಾಗಿದೆ. ಒಟ್ಟಾಗಿ ಅರಳಿದ್ದ ನನ್ನ ಮಗಳ ಹೃದಯದಲ್ಲಿ ಆಸೆ ಎಂಬ ಬಿಸಿಲು ಕುದುರೆ ಮೇಲೆ ಕುಳಿತು ಸೊಗಸು ಕನಸು ತಪ್ಪು. ಈ ಆಸೆ ಎಂಬ ಕುದುರೆಗೆ ನಿರಾಸೆ ಎಂಬ ಕಡಿವಾಣವನ್ನು ನಿಧಾನವಾಗಿ ಹಾಕಿದರೆ ಸಾಧಿ ಕಣಪ್ಪ. ಅಪ್ಪ, ನೀನು ಹೀಗೆ ಧೈರ್ಯಗಿಟ್ರೆ ಅಮ್ಮನ ಗತಿ ಏನಪ್ಪ? ಹೌದು, ಅಮ್ಮ ಕೂಡ 2 ದಿನದಿಂದ ಒಂದೇ ಒಂದು ಹನಿ ನೀರು ಕುಡಿದೆ ಹಠ ಮಾಡ್ತಾ ಕೂತಿದ್ದಾಳೆ. ಮಾಡ್ಬೇಕಪ್ಪ. ಇಲ್ಲ, ನಿನ್ನಂತ ಬಂಗಾರದ ಮನಸ್ಸಿನ ಮಗಳು ಇರೋ ತನಕ ಎಷ್ಟೇ ಕಷ್ಟ ಬಂದ್ರು ನಾನು ಎದುರಿಸಿದ ಸಿದ್ಧನಾಗಿದ್ದೇನೆ. ಅಪ್ಪ, ಪೇಟೆಯಿಂದ ಎಣ್ಣೆ ತಂದೆಯವರು ಬರ್ತಾರಂತೆ ಮದುವೆ ವಿಷಯ ಮಾತಾಡೋದಕ್ಕೆ. ಹೌದು ಕಣ, ಬರ್ತಾರಂತೆ. ಶ್ರುತಿ, ಹೋಗಿ ನೀನು ತಾಯಿ ಕರೆಯಮ್ಮ. ಅಮ್ಮ ಹೇಳಿದಾಳೆ, ಹೆಣ್ಣಿನ ಕಡೆಯವ್ರು ಬಂದು ಹೋಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ರೂಮ್ ಬಿಟ್ಟು ಆಚೆ ಬರಲ್ಲ ಅಂತ. ಈ ಸಮಯದಲ್ಲಿ ಅಮ್ಮನ ಬಲವಂತ ಮಾಡೋದು ಬೇಡ ಅನ್ಸುತ್ತೆ. ಹೌದಪ್ಪ, ಅಮ್ಮ ಈಗಿನ ಇರೋ ಪರಿಸ್ಥಿತಿಲಿ ಬರ್ದೇ ಇರೋದೇ ವಾಸಿ ಅನ್ಸುತ್ತೆ ಅಪ್ಪ. ಯಾರು ಬಂದ್ರಷ್ಟು, ಬರ್ದೇ ಇದ್ರಷ್ಟು ನಡೆಯುವ ಮದುವೆ ನಡೀತದೆ. ಶ್ರುತಿ, ಅವರು ಬಂದ್ರು ಅಂತ ಕಾಣಿಸ್ತದೆ. ಸ್ವಲ್ಪ ಕಾಫಿ ತಗೋಬಮ್ಮ. ಇವರೇ ಸರ್ ನಮ್ಮ ಮಾವ. ಇವರು ನಮ್ಮ ಮಾವನ ಮಗ ಸತೀಶ್ ಅಂತ. ಗೊತ್ತಾ, ಇವರು ನಿಮ್ಮ ಮುಂದಿನ. ಬನ್ನಿ ಸರ್, ಕೂತ್ಕೊಳ್ಳಿ. ಇವರಿನ ಮುಂದಿನ ಮಾವ ಆಗೋರು. ಸಂತೋಷ ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸರಿಯಾಗಿ ಹೇಳಿದ್ರಿ ಬಿಡಿ. ನಮ್ಮ ಸಂತೋಷ್ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತಾನೆ. ಈ ಹುಡುಗಿ ಯಾರು ಅಂತ ಗೊತ್ತಾಗಿಲ್ವಲ್ಲ? ನನ್ನ ಮಗಳು ಸರ್, ಹೆಸರು ಶ್ರುತಿ ಅಂತ. ಓ, ಸಂತೋಷ, ತುಂಬ ಸಂತೋಷ. ಅಂದಾಗೆ ರಮಣವ್ರೆ, ನೇರವಾಗಿ ವಿಷಯಕ್ಕೆ ಬರೋಣ. ಅದೇ ಸಭೆ ಮದುವೆ ಬೇರೆ ತಾನೆ, ಮಾತನಾಡಿ. ನಿಮ್ಮ ಶ್ರೀಮತಿಯವರಿದ್ರು ಚೆನ್ನಾಗಿರ್ತಾ ಇತ್ತು. ಇಲ್ಲ ಸರ್, ನಮ್ಮ ತಾಯಿಗೆ ಹುಷಾರಿಲ್ಲ. ನಮ್ಮ ತಂದೆ ಜೊತೆನೇ ಮಾತಾಡಿ. ರಾಮಣ್ಣವರೇ, ಸಂತೋಷ, ತುಂಬ ಸಂತೋಷ. ರಾಮಣ್ಣವರೇ, ನಿಮ್ಮ ಸಂತೋಷ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ.
ನಿಮ್ಮ ಹುಡುಗಿ ಮದುವೆ ಆಗ್ತಂತ ಹೇಳಿಲ್ವೇನು? ತುಂಬಾ ಚೆನ್ನಾಗಿ ಮಾತಾಡ್ತೀರ ರಮಣವ್ರೆ. ಅವಳು ಸಹ ಹೇಳಿದಾಳೆ, ಇಬ್ರು ಹೇಳಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಸ್ವಾಮಿ, ಅವರೇ ಹೇಳಿ ತೀರ್ಮಾನ ಮಾಡ್ಕೊಂಡಿರುವಾಗ ನಾವು ಏನಿದೆ ಸ್ವಾಮಿ? ನೋಡಿ ರಮಣವ್ರೆ, ನನ್ಗಿರೋದು ಒಬ್ಬಳೇ ಮಗಳು. ನನ್ನ ಆಸ್ತಿ ಅಂತಸ್ತು ಎಷ್ಟಿದೆ ಅಂತ ಸಂತೋಷ್ ನಿಮ್ಗೆ ಹೇಳಿರ್ಬೋದು. ನನ್ನ ಮಗಳು ಇಷ್ಟನೇ ನನಗೆ ಇಷ್ಟ. ಆದ್ರಿಂದ ಈ ಮದುವೆನ ತುಂಬ ವೈಭವದಿಂದ ನನ್ನ ಮನೇಲೇ ಮಾಡಬೇಕು ಅಂತ ಇದ್ದೀನಿ. ನೀವೇನು ಹೇಳ್ತೀರಾ? ಕ್ಷಮಿಸ್ಬೇಕು ಸಹೋದರ, ನೀವು ತುಂಬ ಶ್ರೀಮಂತರು. ಆದರೆ ಈ ಮದುವೆನ ನಾನು ನಮ್ಮ ಮನೇಲಿ ಮಾಡಬೇಕು ಅಂತ ಇದ್ದೀನಿ. ಯಾಕೆ ಅಂದರೆ ನಾನು ನನ್ನ ಅತ್ತೆಗೆ ಸಂತೋಷ ಯಾಕೆ ಅಂತ ಕೇಳ್ಬೋದೆ? ತಾವು ದೊಡ್ಡವರು, ಶ್ರೀಮಂತರು, ಕೇಳಲೇಬೇಕು, ಕೇಳಿ ಹೇಳ್ತೀನಿ. ನಾನು ನನ್ನ ಅತ್ತೆಗೆ ಅಂದ್ರೆ ಇವನ ತಾಯಿಗೆ ಮಾತು ಕೊಟ್ಟಿದೆ, ನಿನ್ನ ಮಗನ ಮದುವೆನೋ ನಾನು ಮಾಡ್ತೀನಿ ಅಂತ. ಆ ಮಾತನ್ನ ಉಳಿಸ್ಕೋಬೇಕಾಗಿದ್ದು ನನ್ನ ಕರ್ತವ್ಯ ಸ್ವಾಮಿ. ಸ್ವಾಮಿ, ನಮ್ದು ನಾಲ್ಗೆ, ಒಂದನ್ನ ಮಾತನಾಡಿ ಬೇರೆಂದ್ರು ಮಾತಾಡೋದಿಲ್ಲ. ಅಲ್ಲ, ಈ ಮಾತನ್ನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಮಾತನ್ನ ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮದುವೆಗೆ ಮಿನಿಸ್ಟ್ರು, ಡಾಕ್ಟರ್, ಇಂಜಿನಿಯರ್ಸ್ ಎಲ್ಲ ಬರ್ತಾರೆ. ಆ ಮಟ್ಟಕ್ಕೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೇ. ಸ್ವಾಮಿ ಶ್ರೀಮಂತ ಸಾವುಕಾರೆ, ನಿಮ್ಮಾಗೆ ಶ್ರೀಮಂತ ಆಗದೆ ಇದ್ರು ಈ ಭೂಮಿ ತಾಯಿಯನ್ನು ನಂಬಿ ಬದುಕ್ತಾ ಇರೋ ರೈತರು ಮಕ್ಕಳು. ನೀವು ಎಷ್ಟು ಜನ ಬಂದ್ರು ಅನ್ನಕ ಶಕ್ತಿ ಇದೆ ಸರ್. ಸತೀಶ್, ದೊಡ್ಡವ್ರು ಮಾತಾಡ್ಬೇಕಾದ್ರೆ ನೀವು ಮಾತಾಡೋದ್ರೆ ಎಷ್ಟು ಸಲ ಹೇಳೋದು? ಮಾತಾಡಿ ಬಿಡಿ ಸ್ವಾಮಿ, ರಕ್ತ ಉಕ್ಕು ವಯಸ್ಸು ಮಾತಾಡ್ತಾರೆ. ನೋಡಿ ಸ್ವಾಮಿ, ನಿಮ್ಮ ಶ್ರೀಮತಿಗೆ ಸರಿ ತೂಗಾಗಿ ಮಾಡಕ್ಕಾಗದೇ ಇದ್ರು ನನ್ನ ಸಹಮತಿ ಇರಷ್ಟು ಮಾಡ್ತೀನಿ. ಕೊನೆ ಮಾತು. ಸರ್, ಪಾಪ ನಮ್ಮ ಮಾವ ಇಷ್ಟಪಡ್ತಾ ಇದ್ದಾರೆ, ಅವರೇ ಮಾಡ್ಲಿ ಬಿಡಿ ಸರ್. ಸರಿ ಬಿಡ್ರಪ್ಪ, ನೀವೆಲ್ಲ ಹೇಳಿದ್ಮೇಲೆ ನಂದೇನಿದೆ. ಆದ್ರೆ ಒಂದು ಮಾತು, ನಾಳೆ ದಿನ ಹೆಣ್ಣಿನ ಕಡೆಯವರು ಆಗಂದ್ರು ಈಗಂದ್ರು ಅಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ನಾವು ಬಡವರು ಸ್ವಾಮಿ, ನೀವೇನಂದ್ರೂ ನಡೀತದೆ. ಯಾಕೆಂದ್ರೆ ನಿಮ್ಮ ಹುಡುಗಿನ ನಮ್ಮ ಮನೆಗೆ ನಾವು ತಗೋತಿಲ್ಲ, ನಮ್ಮ ಹುಡುಗನ ನಿಮ್ಮ ಮನೆಗೆ ಕೊಡ್ತಾ ಇದ್ದೀವಿ. ಸರಿ, ನಾವೇನು ಬರೋದೆ? ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಬಾರೆ ಸಂತೋಷ್, ಹೋಗೋಣ. ಮಾವ ಕರಿತಾ ಇದ್ರೆ ಹೋಗ್ಲ ಮಾವ? ಕರಿತಲ್ಲಪ್ಪ, ಆಜ್ಞೆ ಮಾಡ್ತಾ ಇರೋದು. ಸರಿ ಮಾವ, ನಾವಿನ್ ಬರ್ತೀವಿ. ಅಪ್ಪ, ಇವ್ರು ನೋಡ್ತಾ ಇದ್ರೆ ರೋಸ ಉಪ್ಪು ಬರುತ್ತೆ ಅಪ್ಪ. ಬಡವ್ರ ಕೋಪ ದೌಡೆ ಮೂಲಂದಂಗೆ ನಮ್ ಕೋಪ ಅವ್ರನ್ನ ಏನು ಮಾಡಕ್ಕಾಗಲ್ಲ ಕಣೋ. ಅಪ್ಪ, ಮದ್ವೆಗೇನೋ ಒಪ್ಕೊಂಡ್ರಿ, ಆದ್ರೆ ದುಡ್ಡು ಸಾಕಾಗುತ್ತೇನಪ್ಪ? ಸಾಕಾಗ್ತಿದ್ರು ಇದ್ದಿದ್ರು ಬಡ್ಡಿ ಬಸಪ್ಪ, ಸಾಲ ತರೋದು ಮದುವೆ ಮಾಡೋದು ಕಣಪ್ಪ. ಅಪ್ಪ, ಅವ್ರು ಕೊಡ್ತಾರಂತ ಇವತ್ತು ನಾವು ಈಸ್ಕೋತೀವಿ, ಆದರೆ ನಾಳೆ ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಮಾನ ಬೀದಿ ಬರುತ್ತಪ್ಪ. ಇದನ್ನ ಹೇಳಕ್ ಹೋದ್ರೆ ನಾನು ನಿಷ್ಠುರಾಗ್ತೀನಿ. ಜೀವನ ನಾಟಕ ರಂಗಭೂಮಿಯ